ನಮ್ಮ ದೇಶದ ತಬಲಾ ಪರಂಪರೆಯಲ್ಲಿ ಸಾಲು ಸಾಲು ದಿಗ್ಗಜ ಕಲಾವಿದರಿದ್ದಾರೆ. ಹಾಗೆಯೇ ಕರ್ನಾಟಕದಲ್ಲೂ ಸಾಧಕ ಮಹನೀಯರ ದಂಡೇ ಇದೆ. ಆ ಸಾಲಿನಲ್ಲಿ ನಿಂತಿರುವವರೇ ಲಯ ಸಾಧಕ, ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ಪುರಸ್ಕೃತ ತಬಲಾ ವಾದಕರಾದ ಪಂಡಿತ್ ಡಾಕ್ಟರ್ ಸತೀಶ್ ಹಂಪಿವಳಿ. ಪಂಡಿತ್ ಸತೀಶ್ ಹಂಪಿವಳಿಯವರ 60 ವಸಂತಗಳ ಬದುಕಿನ ಪುಟಗಳನ್ನು ಒಮ್ಮೆ ತಿರುವಿ ನೋಡೋಣ ಬನ್ನಿ. ರೈಲ್ವೆ ಅಧಿಕಾರಿಯಾಗಿದ್ದ ಶ್ರೀ ದತ್ತಾತ್ರೇಯ ಹಂಪಿಹೊಳಿ ಮತ್ತು ಶ್ರೀಮತಿ ಸರಸ್ವತಿಬಾಯಿ ಹಂಪಿಹೊಳಿ ಅವರ 3ನೇ ಮಗನಾಗಿ ಹುಬ್ಬಳ್ಳಿಯ ಚಿಟಗುಬ್ಬಿ ಆಸ್ಪತ್ರೆಯಲ್ಲಿ 28/7/1965ರಲ್ಲಿ ಸತೀಶ್ ಹಂಪಿವಳಿ ಜನಿಸಿದ್ದು. ಅರುಣ್ ಹಂಪಿಹೊಳಿ, ಶ್ರೀಕಾಂತ್ ಹಂಪಿಹೊಳಿ ಇವರ ಅಣ್ಣಂದಿರು. ಹುಬ್ಬಳ್ಳಿಯ ಅಕ್ಕಿಹೊಂಡದಲ್ಲಿದ್ದ ಕನ್ನಡ 3ನೇ ನಂಬರ್ ಶಾಲೆಯಲ್ಲಿ 7ನೇ ತರಗತಿವರೆಗೂ ವಿದ್ಯಾಭ್ಯಾಸ ಮಾಡಿದ್ದು. ಆಗಲೇ ಅಂದರೆ ಸರಿಸುಮಾರು 8ನೇ ವಯಸ್ಸಿಗೆ ಶಾರದಾ ಕಲಾನಿಕೇತನದಲ್ಲಿ ಮೂಲತಃ ಹಿಂದೂಸ್ತಾನಿ ಗಾಯಕರಾಗಿದ್ದ ಪಂಡಿತ್ ಎಂಎನ್ ಕಸ್ತೂರಿ ಅವರಲ್ಲಿ ಪ್ರಾಥಮಿಕ ತಬಲಾ ಕಲಿಕೆ ಆರಂಭಿಸಿದ್ದು. ಮುಂದೆ ಪಂಡಿತ್ ಎಂಎನ್ ಕಸ್ತೂರಿಯವರು ಹೇಳುತ್ತಾರೆ, ನಾನು ಗಾಯಕನಾದ ಕಾರಣ ನನಗೆ ತಿಳಿದ ಕೆಲವು ತಾಳಗಳನ್ನ ಹೇಳ್ಕೊಟ್ಟಿದ್ದೀನಿ. ನೀನು ತಬಲಾ ಹೇಳ್ಕೊಡೋ ಗುರುಗಳ ಹತ್ರನೇ ಹೋಗು, ಇನ್ನೂ ಹೆಚ್ಚಿನ ಅಭ್ಯಾಸ ಮಾಡು ಅಂತ ಆಶೀರ್ವಾದ ಮಾಡಿ ಕಳುಹಿಸಿದರು. ಮನೆಯ ವಾತಾವರಣವು ಸಾಂಸ್ಕೃತಿಕವಾಗಿತ್ತು. ಪ್ರತಿ ಗುರುವಾರ ಮನೆಯಲ್ಲಿ ಭಜನೆ ಮಾಡುವ ಸಂಪ್ರದಾಯವಿದ್ದ ಕಾರಣ ತಮಗರಿವಿಲ್ಲದಂತೆ ತಬಲಾದ ಮೇಲೆ ಕೈಯಾಡಿಸುತ್ತಿದ್ದರು. ಜೊತೆಗೆ ತಾತ ರಾಮಪ್ಪಯ್ಯ ಇನಾಮ್ದಾರ್ ಅಂದಿನ ಕಾಲಕ್ಕೆ ತಬಲಾ ನುಡಿಸುತ್ತಿದ್ದರು. ಹಾಗಾಗಿ ಅದು ರಕ್ತಗತವಾಗಿತ್ತು ಎನ್ನಬಹುದು. ನಂತರದ ದಿನಗಳಲ್ಲಿ ಹಳೆ ಹುಬ್ಬಳ್ಳಿಗೆ ಬಂದು ನೆಲೆಸಿದರು. 8ನೇ ತರಗತಿಗೆ ಹುಬ್ಬಳ್ಳಿಯ ನ್ಯೂ ಇಂಗ್ಲಿಷ್ ಸ್ಕೂಲ್ಗೆ ಸೇರಿದರು. ಆಗ ಅವರ ಸಹಪಾಠಿಗಳಾಗಿ ಜೊತೆಗಿದ್ದವರು ದೇಶದ ಕೇಂದ್ರ ಸಚಿವರಾಗಿ ಕೆಲಸ ಮಾಡಿದ ಶ್ರೀ ಅನಂತ್ ಕುಮಾರ್ ಹಾಗೂ ರಂಗಭೂಮಿಯ ದಿಗ್ಗಜ ಕಲಾವಿದ ಯಶವಂತ್ ಸರ್ ದೇಶಪಾಂಡೆ. ಪ್ರೌಢಶಾಲೆಯಲ್ಲಿದ್ದಾಗಲೇ ವೃತ್ತಿ ರಂಗಭೂಮಿಯ ನಾಟಕಗಳನ್ನು ನೋಡುವ ಗೀಳು ಅಂಟಿಕೊಂಡಿತ್ತು. ಇನ್ನು 10ನೇ ತರಗತಿ ಮುಗಿಸಿದ ನಂತರ ಹುಬ್ಬಳ್ಳಿಯ ನೆಹರು ಕಾಲೇಜಿಗೆ ಸೇರಿ ಕಲಾ ವಿಭಾಗದಲ್ಲಿ ಪಿಯುಸಿ ಮುಗಿಸಿ BA ಪದವಿಯನ್ನು ಪಡೆದರು. ಈ ಮಧ್ಯೆ SSLC ಮುಗಿಯುತ್ತಿದ್ದಂತೆ ಅಣ್ಣ ಅರುಣ್ ಹಂಪಿವಳಿಯವರು ನಾಡಿನ ಹೆಸರಾಂತ ತಬಲಾ ವಾದಕರಾದ ಪಂಡಿತ್ ಬಸವರಾಜ್ ಬೆಂಡಿಗೇರಿ ಅವರಲ್ಲಿ ತಬಲಾ ಕಲಿಯಲು ಸೇರಿಸಿದರು. ಅದು 1000 ಚೀಸ್ಗಳ ಸರದಾರ ಪಂಡಿತ್ ಬಸವರಾಜ್ ರಾಜ್ಗುರು ಅವರ ಸಮ್ಮುಖದಲ್ಲಿ ಶಾಸ್ತ್ರೋಕ್ತ ತಬಲಾ ಕಲಿಕೆ ಆರಂಭವಾದದ್ದು. ಪ್ರತಿದಿನ ಕಾಲೇಜು ಬೆಳಗ್ಗೆ 8ರಿಂದ 1 ಗಂಟೆವರೆಗೆ. ನಂತರ ಅಲ್ಲಿಂದ ಸೈಕಲ್ ಓಡಿಸಿಕೊಂಡು ಹಳೆ ಹುಬ್ಬಳ್ಳಿಯಲ್ಲಿನ ರೈಲ್ವೆ ಸ್ಟೇಷನ್ ತಲುಪಿ ಅಲ್ಲೇ ಸೈಕಲ್ ನಿಲ್ಲಿಸಿ ನಿತ್ಯವೂ ರೈಲಿನಲ್ಲಿ 45 ನಿಮಿಷಗಳ ಕಾಲ ಧಾರವಾಡಕ್ಕೆ ಪ್ರಯಾಣ ಮಾಡಿ ಮತ್ತೆ ರೈಲ್ವೆ ಸ್ಟೇಷನ್ನಿಂದ 15 ನಿಮಿಷಗಳ ನಡಿಗೆ ಮಾರ್ಗ ಸಾಗಿ ಗುರುಗಳ ಮನೆ ತಲುಪುತ್ತಿದ್ದರು. ಹಾಗಾಗಿ ಹೆಚ್ಚು ಕಡಿಮೆ ಮಧ್ಯಾಹ್ನದ ಊಟ ಗುರುಗಳ ಮನೆಯಲ್ಲೇ ಆಗುತ್ತಿತ್ತು. ಅಲ್ಲೇ ಗುರುಗಳು ಹಂಪಿವಳಿಯವರನ್ನ ಬಹಳ ಪ್ರೀತಿಯಿಂದ ಹುಬ್ಬಳ್ಳಿ ಹುಲಿ ಎಂದೇ ಕರೆಯುತ್ತಿದ್ದರು. ತಬಲಾ ತರಗತಿಗಳು ನಡೆದರೂ ನಡೆಯದೇ ಇದ್ದರೂ ಪ್ರತಿದಿನ ಗುರುಗಳ ಮನೆಗೆ ಹೋಗುವ ಪರಿಪಾಠವಿತ್ತು. ಜೊತೆಗೆ ಗುರುಗಳ ಮನೆಗೆ ಬೇಕಾದ ತರಕಾರಿಯನ್ನು ನಿತ್ಯವೂ ಸಂಜೆ ತಂದುಕೊಡುವ ಜವಾಬ್ದಾರಿ ಇವರದೇ ಇತ್ತು. ಒಂದು ರೀತಿ ಗುರುಕುಲ ಪದ್ಧತಿಯಲ್ಲೇ ಕಲಿಕೆ ನಡೆದಿತ್ತು ಎಂದರೆ ತಪ್ಪಿಲ್ಲ. ತಬಲಾ ಕಲಿಕೆಯ ಜೊತೆಗೆ ಹಲವು ದಿಗ್ಗಜರಿಗೆ ತಬಲಾ ಸಾಥ್ ನೀಡಿದ್ದಾರೆ. ಅವರಲ್ಲಿ ಪಂಡಿತ್ ಶ್ರೀಪತಿ ಪಾಡಿಗಾರ್, ಪಂಡಿತ್ NG ಮೋಡಕ್, ಪಂಡಿತ್ ಚಂದ್ರಶೇಖರ್ ಪುರಾಣಿಕ್ ಮಠ
ನಿಭಾಯಿಸುತ್ತಾ ಮುಂದೆ ಸಾಗಿದಂತೆ 18/12/1992ರಂದು ವೈವಾಹಿಕ ಬದುಕಿಗೆ ಕಾಲಿಟ್ಟರು. ಇನ್ನು 1994ರಲ್ಲಿ ಅಧಿಕೃತವಾಗಿ ಶ್ರೀ ಸದ್ಗುರು ಸಂಗೀತ ವಿದ್ಯಾಲಯವನ್ನು ಸ್ಥಾಪಿಸಿ ಸಂಸ್ಥೆಯ ಮೂಲಕ ಸಣ್ಣ ಸಣ್ಣ ಕಾರ್ಯಕ್ರಮಗಳನ್ನು ಆಯೋಜಿಸಲು ಆರಂಭಿಸಿದರು. ಇದರ ಜೊತೆಯಲ್ಲೇ ಜಿ.ವಿ. ಅತ್ರಿಯವರ ಸಂಗೀತ ಗಂಗಾ ಸಂಸ್ಥೆಯಲ್ಲೂ ತಬಲಾ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಲು ಆರಂಭಿಸಿದರು. ಹಾಗೂ ವಿಭಿನ್ನ ಪರಿಕಲ್ಪನೆಯಲ್ಲಿ ಮನೆ ಮನೆಗೂ ಮುಟ್ಟಿಸುತ್ತಿದ್ದ ಸಂಗೀತ ಕಾರ್ಯಕ್ರಮಗಳಿಗೆ ಹಂಪಿವಳಿಯವರೇ ತಬಲಾ ವಾದನ ಮಾಡುತ್ತಿದ್ದರು. ಇವರ ಪ್ರತಿಭೆ, ಶ್ರದ್ಧೆ, ಬದ್ಧತೆ ಎಲ್ಲವನ್ನೂ ಗಮನಿಸಿದ ಜಿ.ವಿ. ಅತ್ರಿಯವರು ಇಂತಹ ಒಬ್ಬ ಪ್ರಾಮಾಣಿಕ ಕಲಾವಿದನಿಗೆ ಸಲ್ಲಬೇಕಾದ ಗೌರವ ಸಿಗಬೇಕೆಂದು ಕಾರ್ಯಕ್ರಮ ಅಲ್ಲದೆ ರಾಗತರಂಗ, ಸದ್ಗುರು ಸಂಗೀತೋತ್ಸವ, ಸಂಗೀತ ಶ್ರಾವಣ, ಪಂಡಿತ್ ಭೀಮ್ಸೇನ್ ಜೋಶಿಯವರ ನಿಧನಾನಂತರದ ಅಹೋರಾತ್ರಿ ಸ್ವರ ಶ್ರದ್ಧಾಂಜಲಿ ಕಾರ್ಯಕ್ರಮ ಇವೆಲ್ಲವೂ ಕೂಡ ಸಂಗೀತ ಲೋಕದಲ್ಲಿ ಎಲ್ಲರನ್ನೂ ನಾಚಿಸಿತು. ಸ್ವರಾಂಜಲಿ, ನಾದಸೌರಭ, ಖಯಾಲ್ ಸಂಗೀತೋತ್ಸವ, ಏಕರಾಗ ಶೈಲಿ ಅನೇಕ, ತಂದೆ ತಾಯಿಯ ಸ್ಮರಣೆಯಲ್ಲಿ ಪ್ರತಿ ವರ್ಷ ಸ್ವರನಮನ ಶೀರ್ಷಿಕೆಯಲ್ಲಿ ಸಂಗೀತದ ಕಾರ್ಯಕ್ರಮವನ್ನು ಮಾಡುವ ಮೂಲಕ ಅವರ ಸ್ಮರಣೆ ನಿರಂತರವಾಗಿಸಿರುವುದು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಮಾದರಿಯಾಗಿದೆ. ಗಾನಾಮೃತ ದೇವರ ಕೆಲಸವೆಂದೇ ಭಾವಿಸಿ ದಿವ್ಯಾಂಗರ ಸಂಸ್ಥೆ, ಶಾಲೆಗಳಲ್ಲಿ, ಅನಾಥಾಶ್ರಮ, ಅಬಲಾಶ್ರಮ, ವೃದ್ಧಾಶ್ರಮಗಳಲ್ಲಿ ಗಾಯನ ಮತ್ತು ವಾದನದ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಅವರ ಮನಸ್ಸುಗಳನ್ನು ಸಂತೋಷಪಡಿಸುತ್ತಿದ್ದಾರೆ.
ತಮ್ಮ ಗುರುಗಳು ಸದಾ ಹೇಳುತ್ತಿದ್ದ ಮಾತು, ನಮ್ಮ ಕೆಲಸ ಮಾತನಾಡಬೇಕು, ಅಷ್ಟು ಮಾತ್ರ ಅಲ್ಲದೆ ಪರಂಪರೆನೂ ಚಲಾವಣೆಯಲ್ಲಿರಬೇಕು ಎಂಬ ಮಾತುಗಳ ಅನುಸಾರ ಅವರಿಗೆ ಗೌರವ ಕೊಟ್ಟು 2021ರಲ್ಲಿ ಸತೀಶ್ ಹಂಪಿವಳಿ ಮ್ಯೂಸಿಕ್ ಫೌಂಡೇಶನ್ ಟ್ರಸ್ಟ್ ಸ್ಥಾಪಿಸಿ ಗುರುಗಳ ಗೌರವಾರ್ಥ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ್ಯತೆ ಪಡೆದ ಕಲಾವಿದರನ್ನು ಕರೆಸಿ ಗುರು ಗೌರವ ಪ್ರಶಸ್ತಿಯನ್ನು ಕೊಡಮಾಡುವ ಕೆಲಸದೊಂದಿಗೆ ಗುರುವಿಗೆ ವಂದಿಸುವ ಕಾರ್ಯಕ್ರಮ ಇದೀಗ ನಿರಂತರವಾಗಿದೆ. ಹೀಗೆ ಸತೀಶ್ ಹಂಪಿವಳಿಯವರು ಅಂತಾರಾಷ್ಟ್ರೀಯ ತಬಲಾ ವಾದಕರಾಗಿ ಹಾಸಿಗೆ ಮೇಲೆ ಕುಳಿತೊಮ್ಮೆ ಕೃಷ್ಣ ಎನ್ನಬಾರದೆ ದಾತ
ಮಾಡುವರು. ಪಂಡಿತ್ ಸತೀಶ್ ಹಂಪಿವಳಿಯವರ 60 ವರ್ಷಗಳ ಮಹತ್ವಪೂರ್ಣ ಬದುಕು, 40 ವರ್ಷಗಳ ತಬಲಾ